ಸುದ್ದಿ ಇಂಚರ ವಾರ್ತೆಗೆ ಸ್ವಾಗತ. ಬೆಂಗಳೂರು ಕೆಪಿಎಸ್ಸಿ ಸುಧಾರಣೆಯಾಗದಿದ್ದರೆ ಯುವಕರ ಭವಿಷ್ಯದೊಂದಿಗೆ ಚೆಲ್ಲಾಟ, ಸುನೀಲ್ ಕುಮಾರ್ ಎಚ್ಚರಿಕೆ. ಬೆಂಗಳೂರು ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿ ತಕ್ಷಣವೇ ಅಗತ್ಯ ಬದಲಾವಣೆ ಹಾಗೂ ಸುಧಾರಣೆಗಳನ್ನು ತರದಿದ್ದರೆ ಅದು ರಾಜ್ಯದ ಲಕ್ಷಾಂತರ ಉದ್ಯೋಗಾಕಾಂಕ್ಷಿಗಳ ಮತ್ತು ಯುವಕರ ಭವಿಷ್ಯದೊಂದಿಗೆ ಚೆಲ್ಲಾಟವಾಡಿದಂತಾಗುತ್ತದೆ ಎಂದು ಮಾಜಿ ಸಚಿವ ಹಾಗೂ ಶಾಸಕ ವಿ. ಸುನೀಲ್ ಕುಮಾರ್ ಅವರು ಸರ್ಕಾರವನ್ನು ಎಚ್ಚರಿಸಿದ್ದಾರೆ. ಮಾನ್ಯ ಕೆಪಿಎಸ್ಸಿ ವಿಷಯದ ಕುರಿತಂತೆ ರೆವಿನ್ಯೂ ಮಿನಿಸ್ಟ್ರು ಒಂದು ವಿಶ್ವಾಸದ ಮಾತುಗಳನ್ನ ಇವತ್ತು ರಾಜ್ಯದ ಜನರಿಗೆ ನಮ್ಮ ಚರ್ಚೆಗೆ ಹೇಳಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ. ಸ್ವಾಯತ್ತತೆ ಸಂಸ್ಥೆ ಅನ್ನುವ ಕಾರಣಕ್ಕೆ ನಾವೇನು ಮಾಡ್ಲಿಕ್ಕಾಗಲ್ಲ ಅಥವಾ ಹೇಗೆ ಮಾಡಬೇಕು ಅನ್ನುವಂತ ಸಮಸ್ಯೆಗಳು ಎದುರಾಗ್ತಾ ಇದೆ ಅನ್ನುವಂಥದ್ದಕ್ಕೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಆ ಸ್ವಾಯತ್ತತೆ ಸಂಸ್ಥೆಯೇ ಎಂತೆಂಥವ್ರನ್ನ ಇಲ್ಲಿ ಕಳಿಸ್ಬಿಡುತ್ತೆ ಮುಂದಿನ ರಾಜ್ಯದ ಆಡಳಿತಕ್ಕೆ ಎನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಾನು ಆಗ್ಲೇ ಚರ್ಚೆನಲ್ಲಿ ಹೇಳಿದ್ದೆ, ಭವಿಷ್ಯದ ರಾಜ್ಯಕ್ಕೆ ಬೇಕಾದಂತ ನೇಮಕಾತಿಗಳಲ್ಲಿ ಆಗತ್ತೆ, ಅಲ್ಲೇ ಆರಂಭದಲ್ಲೇ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರಗಳು ನಡೆದ್ಬಿಟ್ರೆ ಇನ್ನು ವ್ಯವಸ್ಥೆಗಳು ಹೆಂಗಾಗತ್ತೆ ಅಂತ ಹೇಳಿದ್ದೆ. ಹಾಗಾಗಿ ಒಂದು ಸರ್ಕಾರಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಸಾರ್ವಜನಿಕವಾಗಿ ಇರುವಂತ ನೈತಿಕತೆ ಆ ಸಂಸ್ಥೆಗೂ ಕೂಡ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಇರಬೇಕಾಗಿದೆ. ಅವ್ರಿಗೆ ಬಿಟ್ಟಿದ್ದು ನಾವು ಯೋಚನೆ ಮಾಡೋಣ. ಎರಡನೇದು, ನಾನು ಬಹಳ ಸ್ಪೆಸಿಫಿಕ್ ಆಗಿ ಮೊನ್ನೆ ಹೇಳಿದ್ದು, ಇಲ್ಲಿಯ ತನಕ ಕೆಪಿಎಸ್ಸಿನಲ್ಲಿ ಇಷ್ಟೆಲ್ಲ ಚರ್ಚೆಗಳು ನಡೆದು ಅವ್ಯವಹಾರ ಆಗಿದೆ, ಭ್ರಷ್ಟಾಚಾರ ಆಗಿದೆ, ಅಲ್ಲೇನೋ ನಿಯಮಾವಳಿಗಳ ವ್ಯತ್ಯಾಸ ಆಗಿದೆ, ಹಿಂಗೆಲ್ಲದೂ ಆಗ್ಲಾದಾಗ್ಲೂ ಕೂಡ ಯಾರನ್ನೂ ಕೂಡ ಇಲ್ಲಿಯ ತನಕ ಹೊಣೆಗಾರರನ್ನ ನಾವು ಮಾಡಲೇ ಇಲ್ಲ. ಈಗ ನಾವು ಮೊನ್ನೆ ಇಲ್ಲಿ ಚರ್ಚೆ ಮಾಡಿದ ನಂತರ ಎರಡು ಸಂಗತಿಗಳು ಹೊರಬಿತ್ತು. ಮೊದಲನೇದು, ನಾವು ಸಂದರ್ಶನವನ್ನ ಮುಂದೂಡಿ ಇದ್ರ ಬಗ್ಗೆ ಇನ್ನೂ ಸ್ಪಷ್ಟತೆ ಬೇಕು ಅಂತಂದಾಗ ಸಂದರ್ಶನ ಮುಂದೂಡಿದ್ರು ಅಂತ ಹೇಳಿದ್ರು. ಎರಡನೇದು, ಅದರ ಒಬ್ಬ ಅಧಿಕಾರಿ ತನ್ನ ಆಸ್ತಿಯನ್ನ ಪ್ರಕಟ ಮಾಡಿಕೊಂಡ್ರು. ಇಲ್ಲ, ಅರ್ಧ ಗಂಟೆಲೆ ಪ್ರಕಟ ಮಾಡಿಕೊಂಡ್ರು. ಅಂದ್ರೆ ಇವತ್ತು ಒಂದು ನೈತಿಕತೆ ಎಲ್ಲರಿಗೂ ಬರಬೇಕಾಗಿದೆ. ಅದರಿಂದ ಯಾರ್ಯಾರಿಗೆ ಏನೇನಾಗಿದೆಯೋ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತ ಸಂಗತಿ. ಹಾಗಾಗಿ ಇದರ ಹೊಣೆಗಾರಿಕೆಯನ್ನು ನೀವು ಯಾರನ್ನು ಮಾಡ್ತೀರಿ ಮತ್ತು ಕಂಟ್ರೋಲರ್ ಬಗ್ಗೆ ನಾವು ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾನೆ ಇದೀವಿ. ನಾನು ಕೃಷ್ಣ ಬೈರೇಗೌಡರಿಗೆ ನೀವು ಪರೀಕ್ಷೆಯನ್ನ ನಿಗದಿ ಮಾಡ್ತೇವೆ, ಪ್ರತಿ ವರ್ಷ ನಿಯಮಿತವಾಗಿ ಉದ್ಯೋಗವನ್ನು ಭರ್ತಿ ಮಾಡ್ತೇವೆ, ಇದೆಲ್ಲದರ ಜೊತೆನಲ್ಲಿ ಒಂದು ಪರೀಕ್ಷೆಯನ್ನು ಮುಗಿದು ಫಲಿತಾಂಶ ಬರೋ ತನಕ ಒಬ್ಬ ಸೆಕ್ರೆಟರಿನ ಸೈಕ್ಲಿಂಗ್ ಮುಗಿಯೋ ತನಕ ಒಬ್ಬ ಸೆಕ್ರೆಟರಿ ಇಡಿ. ಈಗ 4 ಸೆಕ್ರೆಟರಿಗಳು ಬದಲಾಯಿತು, ಕಂಟ್ರೋಲರ್ ಬದಲಾಗಲಿಲ್ಲ ಅನ್ನೋದು ನಾನು ಹೇಳಿದ್ದು. ಆ ಕಂಟ್ರೋಲರ್ ಮೇಲೆಯೇ ಬಹಳ ದೊಡ್ಡ ಪ್ರಮಾಣದ ಆಪಾದನೆಗಳು ಸಾರ್ವಜನಿಕವಾಗಿ ಕೇಳ್ತಾ ಇರೋದು. ಹಾಗಾಗಿ ನಾವು ಇಷ್ಟೆಲ್ಲ ನೀವು ಸುಧಾರಣೆ ಮಾಡಬೇಕಾದ್ರೆ ಶಾಸಕರ ಅಭಿಪ್ರಾಯನ ಕೇಳಲಿಕ್ಕೆ ಒಂದು ಸಮಿತಿ ಮಾಡ್ತೇವೆ, ಒಂದು 5 ವರ್ಷದ ಒಂದು ಯಾದಿಯನ್ನು ಪ್ರಕಟ ಮಾಡ್ತೇವೆ ಮತ್ತು ನಿರ್ದಿಷ್ಟ ದಿನಾಂಕಗಳನ್ನು ಪ್ರಕಟ ಮಾಡ್ತೀವಿ. ಎಲ್ಲದರ ಜೊತೆನಲ್ಲಿ ಒಂದು ಪರೀಕ್ಷೆ ಒಂದು ಆರಂಭ ಆಗಿ ಫಲಿತಾಂಶ ಬರೋ ತನಕ ಸೆಕ್ರೆಟರಿನ ಬದಲಾಯಿಸಬೇಡಿ, ಗಟ್ಟಿ ಅದನ್ನ ಇಟ್ರೆ ಅವಾಗ ಹೊಣೆಗಾರನ ಮಾಡ್ಲಿಕ್ಕೆ ನಮಗೆ ಸುಲಭ ಆಗುತ್ತೆ. ಇಲ್ಲಾಂದ್ರೆ ನನಗೆ ಗೊತ್ತಿಲ್ಲ ಅನ್ನುವಂತ ಜಾರಿಕೊಳ್ಳುವಂತ ಪ್ರಯತ್ನಗಳು ಕೂಡ ಅದರಲ್ಲಿ ನಡೆದು ಬಿಡುತ್ತೆ. ಎರಡನೇದು, ನೀವು ಹೇಳಿದ್ರಿ ಸಂದರ್ಶನಕ್ಕೆ ಮೊದಲು 200 ಮಾರ್ಕ್ಗಳಿತ್ತು, ಅದನ್ನ 50ಕ್ಕೆ ಬಂತು, ಅದನ್ನ 25ಕ್ಕೆ ಇಳಿಸಿದ್ವಿ ಅಂತೆಲ್ಲ ಗೊತ್ತಾಯ್ತು. ಸಂದರ್ಶನದಲ್ಲಿ ನಡೀತಾ ಇದ್ದಂತ ವ್ಯತ್ಯಾಸಗಳಿಗೆ ಪರೀಕ್ಷಾ ಕೇಂದ್ರಕ್ಕೆ ಬಂದಿರೋದು. ಹಾಲ್ ಮ್ಯಾನೇಜ್ಮೆಂಟ್ ಅಂತ ನಾನು ಶಬ್ದ ಬಳಸ್ಕೊಂಡೆ ಮೊನ್ನೆ. ನೀವು ಒಂದೇ ಕೊಠಡಿನಲ್ಲಿ 11 ಜನ ಪಾಸ್ ಆಗಿರೋದ್ರ ಬಗ್ಗೆ ನಂದು ಭಿನ್ನಾಭಿಪ್ರಾಯ ಇಲ್ಲ. ಅದರಲ್ಲಿ ಸುರೇಶ್ ಕುಮಾರ್ ಹೇಳಿದಂತೆ ಅದನ್ನ ಸ್ವಲ್ಪ ಚರ್ಚೆ ಮಾಡಬೇಕು. ನೀವು ಹೇಳಿದ್ರಿ ಸಿಸಿ ಕ್ಯಾಮ್ರಾಗಳ ನೋಡಿದೀವಿ, ಆ ಥರದ್ದು ಏನೂ ಆಗಿಲ್ಲ ಅನ್ನುವಂಥದ್ದಿದೆ. ಇಷ್ಟಕ್ಕೆ ನಿಲ್ಬೇಡಿ ಅಂತ ನಾನು ಮೊನ್ನೆ ಈ ಸದನದಲ್ಲಿ ಅವ್ರು ಯಾರ್ದು ಹೆಸರು ಹೇಳಬಾರದು ಅಂತ ಹೇಳಲಿಲ್ಲ. ನೀವು 4-5 ನಾನು ಕೃಷ್ಣ ಬೈರೇಗೌಡ ನಂದು ಏನಂತಂದ್ರೆ, ಸಂದರ್ಶನದಲ್ಲಿ ಮಾರ್ಕ್ಗಳನ್ನ ಒಬ್ಬರೊಬ್ಬರು ವ್ಯತ್ಯಾಸ ಮಾಡಿ ಫಿಲಪ್ ಮಾಡ್ತಾ ಇದ್ರು ಅನ್ನುವಂತ ಆರೋಪ ಇದ್ದ ಕಾರಣಕ್ಕೆ 25 ಮಾರ್ಕಿಗೆ ಬಂದಿದ್ದು. ಈಗ ಎಕ್ಸಾಮ್ ನಲ್ಲಿ ಬಹಳ ದೊಡ್ಡ ಪ್ರಮಾಣದ ವ್ಯತ್ಯಾಸಗಳಾಗಿದೆ. ಹಾಗಾಗಿ ಪರೀಕ್ಷೆನೆಲ್ಲಾನು ಸಿಸಿ ಕ್ಯಾಮೆರಾ ಚೆಕ್ ಮಾಡಿದಾಗ ಏನೂ ಆಗ್ಲಿಲ್ಲ ಅನ್ನುವಂಥದ್ದು ವಾದದ ಜೊತೆನಲ್ಲಿ ಸುರೇಶ್ ಕುಮಾರ್ ಹೇಳದಂತೆ ಅದ್ರ ಹಿನ್ನೆಲೆಯನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕು. ಮತ್ತು ಒಂದೇ ಕುಟುಂಬದ 4-5 ಜನ ಬಂದಿದ್ದಾರೆ ಅಂತ ನಾನು ಹೇಳಿದೆ. ನನ್ನ ಹೆಸರು ಓದ್ಲಿಕ್ಕೆ ಹೋಗಲ್ಲ, ಅದು ಓದಿದ್ರೆ ಇನ್ನೊಂದು ಕಲರ್ ತಗೊಳುತ್ತೆ. ಹಾಗಾಗಿ ಇದನ್ನ ಸ್ವಲ್ಪ ಸ್ಪೆಸಿಫಿಕ್ ಆಗಿ ನೀವು ಆಲೋಚನೆಯನ್ನು ಮಾಡಿ ಇದರ ಹಿಂದೆ ಯಾರಿದ್ದಾರೆ ಅನ್ನೋದನ್ನ ಸ್ವಲ್ಪ ಮಾಡ್ಕೋಬೇಕು ಅಂತ ನಂಗೆ ಅನ್ಸುತ್ತೆ. ಕೊನೆಗೆ ಆಯ್ತು, ಸದನ ಸಮಿತಿಗೆ ನಮ್ದು ಒಪ್ಪಿಗೆ ಇದೆ, ನಮ್ಮ ಪಾರ್ಟಿ ಕಡೆಯಿಂದ ಸದನ ಸಮಿತಿಗೆ ನಮ್ದು ಒಪ್ಪಿಗೆ ಇದೆ. ನೀವು ಹೇಳಿದಂತೆ ಮುಂದಿನ ಅಧಿವೇಶನದಲ್ಲಿ ಆ ರಿಪೋರ್ಟ್ ಅನ್ನು ತೆಗೆದುಕೊಂಡು ಬಂದು ಸದನ ಇನ್ನೇನೇನು ಬದಲಾವಣೆಗಳನ್ನು ಮಾಡಲಿಕ್ಕೆ ಮಾಡಬೇಕಾದ ಕ್ರಮಗಳನ್ನು ತೆಗೆದುಕೊಳ್ಳೋಣ. ನೀವು ಒಂದು ಹೇಳಿದ್ದು ಕೇಂದ್ರ ಸರ್ಕಾರಕ್ಕೆ ಒಂದು ಹೋಗಿದೆ, ಅದು ಒಂದು ನಿಯಮಾವಳಿಗಳನ್ನ
ಅವರ ಒಪ್ಪಿಗೆ ತಗೊಂಡು ಮಾಡಬೇಕು ಅಂತ ತಗೊಂಬನ್ನಿ. ಸೋಮವಾರನೇ ಮಂಗಳವಾರ ತಗೊಂಡ್ಬಿಡಿ, ಕ್ಲಿಯರ್ ಮಾಡಿಬಿಟ್ರೆ ನಮಗೆ ಸದನ ಸಮಿತಿಯಲ್ಲಿ ಚರ್ಚೆ ಮಾಡ್ಲಿಕ್ಕೆ ಅದು ಸುಲಭ ಆಗುತ್ತೆ. ಏನು ಭಾಳ ಏನಿಲ್ಲ, ಒಂದೇ ನಿಯಮದಲ್ಲಿ ಬದಲಾವಣೆ ಇರೋದು. ತಗೊಂಡ್ಬಂದ್ಬಿಟ್ಟು ಅದನ್ನ ಪಾಸ್ ಮಾಡ್ಕೊಡ್ಲಿಕ್ಕೆ ಸುಲಭ ಆಗುತ್ತೆ. ಒಟ್ಟಾರೆ ಸರ್ಕಾರ ಇವತ್ತು ಬಹಳ ಖಚಿತವಾಗಿ ಹೇಳಬೇಕು, ಇನ್ನೊಂದಿಷ್ಟು ಗಟ್ಟಿಯಾಗಿ, ನೀವು ಪ್ರತಿ ನಿಯಮಿತವಾಗಿ ನೇಮಕಾತಿಯ ಪ್ರಕ್ರಿಯೆಗಳಿಗೆ ಆರ್ಥಿಕ ಇಲಾಖೆ ಏನು ಒಪ್ಪಿಗೆ ಕೊಟ್ಟಿದೆ ಅನ್ನೋದನ್ನ ಹೇಳಿದ್ರಿ. ಇದು ಜಾರಿಗೆ ಬರುವ ರೀತಿಯಲ್ಲಿ ಕ್ರಮ ತೆಗೆದುಕೊಂಡ್ರೆ ಖಂಡಿತ ಇದು ಸುಧಾರಣೆಯಲ್ಲಿ ದೊಡ್ಡ ಹೆಜ್ಜೆ ನಿಟ್ಟಂಗಾಗುತ್ತೆ ಅಂತ ನಾನು ಸರ್ಕಾರದ ನಿಲುವನ್ನು ಸ್ವಾಗತಿಸ್ತೇನೆ.